ಶಿವಮೊಗ್ಗ ನಗರದ ಬಡವರಿಗೆ ಆಶ್ರಯ ಮನೆಯನ್ನು ಕಟ್ಕೊಡ್ತೀನಿ ಅಂಥೇಳಿ 8 ವರ್ಷ ದಾಟಿತು. ಗೋಪಿಶೆಟ್ಟಿಕೊಪ್ಪ, ಗೋವಿಂದಾಪುರ ಎರಡೂ ಕಡೆಯೂ ಕೂಡ ಮನೆ ಕಟ್ಕೊಡ್ತೀವಿ ಅಂಥೇಳಿ ಸುಮಾರು 6,000 ಮನೆಗೂ ಹೆಚ್ಚಿಗೆ ಮನೆ ಕಟ್ತೀವಿ ಅಂತ ಹೇಳ್ಕೊಂಡು ಜನರಲ್ಲಾಗಿ ಸಾಮಾನ್ಯ ಜನರಿಂದ 80,000 ರೂಪಾಯಿನಷ್ಟು ಅವರಿಂದ ಅಡ್ವಾನ್ಸ್ ತಗೊಂಡಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಿಂದ 50,000 ರೂಪಾಯಿ ಮನೆ 50,000 ರೂಪಾಯಿ ಅಡ್ವಾನ್ಸ್ ತಗೊಂಡಿದೆ. ಇದು 3 ವರ್ಷದೊಳಗೆ ಕಟ್ಕೊಡ್ತೀವಿ ಅಂಥೇಳಿ 3 ವರ್ಷ ಅಲ್ಲ 9 ವರ್ಷ ಆದರೂ ಕೂಡ ಅಷ್ಟು ಮನೆಗಳು ಹಾಗೆ ಉಳಿದಿದೆ. ಗೋವಿಂದಾಪುರದಲ್ಲಿ 3,000 ಮನೆಗಳು ಕಟ್ತೀವಿ ಅಂತ ಶುರು ಮಾಡಿದ್ದಾರೆ. ಗೋಪಿಶೆಟ್ಟಿಕೊಪ್ಪದಲ್ಲಿ ಬರೀ ಗುದ್ಲಿ ಪೂಜೆ ಮಾತ್ರ ಆಗಿದೆ. ನಾನು ಶಾಸಕನಾದಾಗ ಅದಕ್ಕೆ ಸಾಕಷ್ಟು ಬೆನ್ನು ಹತ್ತಿ ಕುಡಿಯೋ ನೀರಿಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿತ್ತು. ಕಾಂಕ್ರೀಟ್ ರೋಡ್ಗೆ ಹಣ ಸ್ಯಾಂಕ್ಷನ್ ಮಾಡಿಸಿತ್ತು. ಕಾರ್ಪೊರೇಷನಿಂದ ಬೀದಿ ದೀಪಗಳಿಗೆ, ಡ್ರೈನೇಜಿಗೆ ಎಲ್ಲ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿತ್ತು. ಆಗ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಲಾಟ್ರಿ ಮುಖಾಂತರ 288 ಮನೆ ಮಾತ್ರ ಅವತ್ತು ಆ ಮನೆಗಳಿಗೆ ಕೀ ಕೂಡ ಕೊಟ್ಟಾಯಿತು. ಅಲ್ಲಿಂದ ಮುಂದೆ ಯಾವ ಕೆಲಸಗಳು ಆಗಲಿಲ್ಲ. ಈ ಸರ್ಕಾರ ಬಂದ ನಂತರ ವಸತಿ ಸಚಿವರಾದ ಶ್ರೀಯುತ ಜಮೀರ್ ಅಹ್ಮದ್ ಜೊತೆಗೆ ಒಂದು ವಿಶೇಷವಾದ ಸಭೆಯನ್ನು ಕೂಡ ಬೆಂಗಳೂರಲ್ಲಿ ಮಾಡಿದ್ವಿ. ನಮ್ಮ ಶಾಸಕರಾದ ಚನ್ನಬಸಪ್ಪನವ್ರನ್ನು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ರು. ನಾನೊಂದು 15 ದಿನದಲ್ಲೇ ಶಿವಮೊಗ್ಗಕ್ಕೆ ಬರ್ತೀನಿ, ಏನೇನು ಪರಿಸ್ಥಿತಿ ಇದೆ ನೋಡ್ತೀನಿ, ಆದಷ್ಟು ಬೇಗ ಈ ಮನೆಗಳನ್ನೆಲ್ಲೂ ಕೂಡ ನಾನು ಮುಗಿಸೋಂಥ ಪ್ರಯತ್ನ ಮಾಡಿ ಬಡವರಿಗೆ ಕೊಡಿಸ್ತೀನಿ ಆ ಮನೆ ಅನ್ನೋಂಥ ಒಂದು ಆಶ್ವಾಸನೆಯನ್ನು ಕೂಡ ಮಾನ್ಯ ಜಮೀರ್ ಅಹ್ಮದ್ ಅವರು ಕೊಟ್ಟಿದ್ದರು. ಬೇರೆ ಬೇರೆ ಕಾರಣದಿಂದ ಅವ್ರು ಬರೋಕ್ಕಾಗಲಿಲ್ಲ, ಚುನಾವಣೆಗಳು ಬೇರೆ ಬೇರೆ ಸಮಸ್ಯೆಗಳಿತ್ತು. ಈಗ ಅನೇಕ ಬಡವರು ಅವರು ನಾವು ಮನೆಯಲ್ಲಿದ್ದಂಥ ಪಾತ್ರೆ ಪಡಗ ಅಡ ಇಟ್ಟು ತಂದಿದ್ವಿ, ಮಾರು ತಂದಿದ್ವಿ, ಮನೇಲಿದ್ದಂಥ ಚಿನ್ನ ಒತ್ತೆ ಇಟ್ಟು ತಂದಿದ್ವಿ, ಅದು 80,000 ರೂಪಾಯಿ 50,000 ರೂಪಾಯಿ ಕಟ್ಟೋದಕ್ಕೆ ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಿ ಅಂತ ಕೇಳೋಂಥ ಒಂದು ಪರಿಸ್ಥಿತಿ ಕೂಡ ಬಂದಿದೆ. ನಾನು ಸರ್ಕಾರಕ್ಕೆ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಹೋಗಿರೋದು ನಿನ್ನೆ ನಾವು ನಮ್ಮ ಇಡೀ ಸಮಿತಿ ಎಲ್ಲ ಪ್ರಮುಖರು ಕೂಡ ಗೋಪಿಶೆಟ್ಟಿಕೊಪ್ಪಕ್ಕೆ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ವಾಸವಾಗಿರೋಂಥ ಜನ ಹಾಗೂ ಈಗ 288 ಮನೆ ನೀವು ಕೊಟ್ರಿ, ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಹಾಗಾಗಿ ಬಂದಿರೋರಲ್ಲೂ ಕೂಡ ಕೆಲವರು ವಾಪಸ್ ಹೋಗ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಕೂಡ ಅಲ್ಲಿ ಹೇಳಿದರು. ಅವರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ, ರಾತ್ರಿ ಓಡಾಡೋದಕ್ಕೆ ಹೆಣ್ಮಕ್ಳಿಗೆ ಭಾಳ ಕಷ್ಟ ಆಗ್ತಾಯಿದೆ, ಬೀದಿ ದೀಪ ಇಲ್ಲ, ಇವೆಲ್ಲ ಅನೇಕ ಸಮಸ್ಯೆಗಳು ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಇದು ಮಾನ್ಯ ಜಮೀರ್ ಅಹ್ಮದ್ ಅವರಿಗೆ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಇದನ್ನು ಇದೇ ತಿಂಗಳು 15ನೇ ತಾರೀಕು ಒಳಗೇನೆ ಇದ್ರ ಬಗ್ಗೆ ಒಂದು ವಿಶೇಷವಾದ ಸಭೆ ಕರಿಬೇಕು. ಅವರಿಗೆ ಇಲ್ಲಿ ಬರಬೇಕು. ಈ ಸಮಸ್ಯೆಗಳೆಲ್ಲ ಆ ಜನರಿಗೆ ವಿಶ್ವಾಸ ಬರೋಂಥ ಮಾತುಗಳು ಹೇಳಿ ಆ ಮನೆಗಳನ್ನು ಪೂರ್ಣಗೊಳಿಸೋ ದಿಕ್ಕಿನಲ್ಲಿ ಯಾವ ಸಂದರ್ಭದಲ್ಲಿ ಪೂರ್ಣಗೊಳಿಸ್ತೀರಿ, ಎಷ್ಟೆಷ್ಟು ಪೂರ್ಣಗೊಳಿಸ್ತೀರಿ ಅಂತ ಡೆಡ್ಲೈನ್ ಕೊಟ್ಟು ಅದನ್ನು ಅವರು ಆಶ್ವಾಸನೆ ಕೊಡಬೇಕು ಆ ಬಡವರಿಗೆ. ಇದು ಒಂದು.
ಎರಡನೇದು, ಶಿವಮೊಗ್ಗ ಮಹಾನಗರ ಪಾಲಿಕೆ ಸಮಯ ಮುಗೀತು. ಈಗ ಅಧಿಕಾರಿಗಳ ಕೈಯಲ್ಲಿ ಆಡಳಿತ ನಡೀತಾ ಇದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೇ ಒಂದು ರೀತಿಯ ಮಾರಕ. ಅದಕ್ಕೋಸ್ಕರ ಚುನಾಯಿತ ಪ್ರತಿನಿಧಿಗಳ ಒಂದು ಆಡಳಿತ ಬರೋ ದಿಕ್ಕಿನಲ್ಲಿ ತಕ್ಷಣ ರಾಜ್ಯ ಸರ್ಕಾರ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಸಬೇಕು. ಈ ಎರಡೂ ಅಂಶಗಳನ್ನ ಇಟ್ಕೊಂಡು ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟ ಮಾಡಲಿಲ್ಲ ಅಂತಂದರೆ ಒಂದು ದೊಡ್ಡ ಹೋರಾಟವನ್ನೇ ನಾವು ಮಾಡಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂತಂದರೆ ಚುನಾಯಿತ ಸರ್ಕಾರ ಇಲ್ಲದೇ ಅಧಿಕಾರಿಗಳಿಗೆ ಎಷ್ಟೇ ಹೇಳಿದ್ರು ಕೂಡ ಅವರು ಅಧಿಕಾರಿಗಳೇ. ಆಡಳಿತ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಿಗಳ ಕೈಯಲ್ಲಿ ಇರಬಾರ್ದು. ಈ ದಿಕ್ಕಿನಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಒಂದು ಮಹಾನಗರ ಪಾಲಿಕೆಯ ಚುನಾವಣೆ, ಇವರು 5 ಕಿಲೋಮೀಟರ್ ಜಾಸ್ತಿ ಮಾಡ್ತೀವಿ ಶಿವಮೊಗ್ಗ ನಗರ, ವಾರ್ಡ್ಗಳು ಇವತ್ತು 35 ಇದೆ, 45 ಮಾಡ್ತೀವಿ, 55 ಮಾಡ್ತೀವಿ, ಈ ರೀತಿ ಏನೇನೋ ಸುದ್ದಿಗಳು ಬರ್ತಾ ಇದೆ. ಮತ್ತು ಕಾರ್ಪೊರೇಷನನ್ನು 5 ಕಿಲೋಮೀಟ್ರಿಂದ 10 ಕಿಲೋಮೀಟರ್ ತನಕ ಇದನ್ನು ಎಕ್ಸ್ಟೆಂಡ್ ಮಾಡ್ತೀವಿ, ಸುದ್ದಿಗಳು ಯಾವುದೇ ಸ್ಪಷ್ಟತೆ ಇಲ್ಲ. ಅದಕ್ಕೋಸ್ಕರ ನೀವು 10 ಕಿಲೋಮೀಟರ್ ಆರು ಮಾಡಿ, ಎಷ್ಟು ಬೇಕಾದ್ರೂ ಮಾಡಿ, ಅದು ಮಾಡೋ ಮುಂಚೆ ಈಗೇನಿದೆ 35 ವಾರ್ಡ್ ಇದೆ, ಆ 35 ವಾರ್ಡ್ಗೆ ಚುನಾವಣೆ ಮುಗಿಸ್ಬಿಡಿ. ಚುನಾವಣೆ ಮುಗಿಸಿ ನಿಮ್ಗೆ ಯಾವ ರೀತಿ ಕಾಂಗ್ರೆಸ್ಸಿನ ನಾಯಕರು ಎಷ್ಟರ ಮಟ್ಟಿಗೆ ಜಾತಿವಾದಿಗಳು ಅಂತ ಬಹಿರಂಗವಾಗಿ ಬೆತ್ತಲೆಯಾಗಿದ್ದಾರೆ. ಇವತ್ತು ಸಮಾಜದ ಮಠಾಧಿಪತಿಗಳಿಗೆ ನಾವು ಜಗದ್ಗುರುಗಳ ಸ್ಥಾನ ಕೊಟ್ಟಿದ್ದೀವಿ, ದೇವರ ಸ್ಥಾನ ಕೊಟ್ಟಿದ್ದೀವಿ. ಆ ದೇವರ ಸ್ಥಾನವನ್ನು ಕೂಡ ದುರುಪಯೋಗ ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು ಕಾಂಗ್ರೆಸ್ನವರು ಮಾಡ್ತಾ ಆ ಸ್ವಾಮೀಜಿಗಳ ಬಾಯಲ್ಲಿ ಇಂಥ ಜಾತಿಯವನೇ ಮುಖ್ಯಮಂತ್ರಿ ಆಗಬೇಕು, ಇಂಥ ಜಾತಿಯವನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಹೇಳಿಕೆ ಕೊಡಿಸ್ತಾ ಇದ್ದಾರಲ್ಲ, ಇದಕ್ಕಿಂತ ನೀಚ ಕೆಲಸ ಇನ್ನೊಂದು ರಾಜಕಾರಣ ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಕಾಂಗ್ರೆಸ್ ನಾಯಕರು ಇರ್ಬೋದು, ನಿಮ್ಮ ಆಂತರಿಕ ವಿಚಾರ ಇದು. ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಆಗಲಿ, ಬೇರೆ ಯಾವುದು ಪೊಲಿಟಿಕಲ್ ಪಾರ್ಟಿ ಆಗಲಿ, ಇದಕ್ಕೆ ಮಧ್ಯಸ್ಥಿಕೆ ಬರೋ ಪ್ರಶ್ನೆ ಬರಲ್ಲ. ಆದರೆ ನೀವು ನಿಮ್ಮ ಅಧಿಕಾರದ ಕುರ್ಚಿಗೋಸ್ಕರ ಜಾತಿಗಳನ್ನು ಮಧ್ಯೆ ತರ್ತಾ ಇರೋಂಥ ವ್ಯವಸ್ಥೆ ಇದೆಯಲ್ಲ, ಇದನ್ನು ನಾನು ಅತಿ ಉಗ್ರವಾಗಿ ಖಂಡನೆ ಮಾಡ್ತೀನಿ. ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು 4 ಗೋಡೆಗಳ ಮಧ್ಯೆ ಕೂತು ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. 2 ಮುಖ್ಯಮಂತ್ರಿ ಮಾಡ್ಕೊಳ್ಳೋಂಥ ಸಂವಿಧಾನದಲ್ಲಿ ಅವಕಾಶ ಇಲ್ಲದೇ ಇರೋದ್ರಿಂದ ಒಬ್ಬರೇ ಮುಖ್ಯಮಂತ್ರಿ ನೀವು ಯಾರಾಗ್ರಿ, ನಮ್ದು ಅಭ್ಯಂತರ ಇಲ್ಲ. ಆದರೆ ಉಪಮುಖ್ಯಮಂತ್ರಿಗಳು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ. ಅದು ನೀವು 4 ಗೋಡೆ ಮಧ್ಯೆ ಕೂತ್ಕೊಂಡು ನಿಮ್ಮ ಪಕ್ಷ ಅಧಿಕಾರದಲ್ಲಿದೆ, ಹೆಚ್ಚಿನ ಸ್ಥಾನಮಾನವನ್ನು ನೀವು ಪಡೆದಿದ್ದೀರಿ, ನಮ್ದು ಏನು ಅಭ್ಯಂತರ ಇಲ್ಲ. ಆದರೆ ಅಸಹ್ಯ ಬರೋ ರೀತಿಯಲ್ಲಿ ಜನ ಮಾತಾಡ್ಕೋತಾ ಇದ್ದಾರೆ. ಇಂಥ ಕೆಟ್ಟ ಸರ್ಕಾರ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತಿನ ತನಕನೂ ಕೂಡ ಇಷ್ಟು ಜಾತಿ ವಿಚಾರ ಎಂದೆಂದೆಂದೆಂದೂ ಬಂದಿರಲಿಲ್ಲ. ಹಾಗಾಗಿ ಜಗದ್ಗುರುಗಳನ್ನು ಬಳಸ್ಕೊಳ್ಳೋದು ಮೊದಲನೇದಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಅದು ನಿಲ್ಲಿಸಿ. ಎರಡನೇದು, ನಿಮ್ಮ 4 ಗೋಡೆ ಮಧ್ಯೆ ನಿಮ್ಮ ಪಕ್ಷದ ಸಭೆಗೆ ಕರೆದು ಅಲ್ಲಿ ತೀರ್ಮಾನ ತಗೊಳ್ಳಿ. ಕರೆದಿದ್ದಾರೆ. ನನ್ನ ಅಭಿಪ್ರಾಯ ಏನು ಅಂತ ಇನ್ನೂ ಸ್ಪಷ್ಟವಾಗಿ ನಾನು ಇನ್ನೂ ಹೇಳಿಲ್ಲ. ನನಗಿಂತ ಜಾಸ್ತಿ ನಿಮಗೆ ಇಂಟ್ರೆಸ್ಟ್ ಇದೆ. ಬಂದಿದೆ, ಬಂದಿಲ್ಲ ಅಂದಿಲ್ಲ. ನಾನು ಕೆಲವೆಲ್ಲ ಮಾತಾಡಬೇಕಾಗತ್ತೆ. ಮಾತಾಡಿ ಏನು ತೀರ್ಮಾನ ತಗೋಬೇಕು, ಎಲ್ಲ ಪ್ರಮುಖರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನಗಳು ತಗೋಬೇಕಾಗತ್ತೆ.